ಹಲೋ ನಮಸ್ಕಾರ. ಕರಾವಳಿ ಮಲ್ನಾಡ್ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವಾಗ ನಾವು ರೆಡಿಯಾಗಿ ಒಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಆ ಹೋಟ್ಲ್ ಯಾವುದು, ಯಾವ ಹೋಟ್ಲಿಗೆ ಹೋಗಿದ್ವಿ, ಅಲ್ಲಿ ಏನೇನೆಲ್ಲ ತಗೊಂಡ್ವಿ, ಹೇಗಿತ್ತು ಆ ಹೋಟ್ಲಲ್ಲಿ ಫುಡ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಆನ್ ದ ವೇ ಹೋಟ್ಲಿಗೆ ಇದ್ದೀವಿ. ಇದು ಶಿವಮೊಗ್ಗದ ಆಲ್ಕೊಳ ಸರ್ಕಲ್ ಇದೆಯಲ್ಲ, ಅಲ್ಲೇ ಆಲ್ಕೊಳ ಸರ್ಕಲ್ದಲ್ಲಿ 4 ರೋಡ್ ಹೋಗ್ತವೆ. ಒಂದು ಸಾಗರ ಸೈಡ್ ಹೋಗೋದು, ಇನ್ನೊಂದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್, ಇನ್ನೊಂದು ಕಾಶಿಪುರ ಸೈಡ್, ಇನ್ನೊಂದು ರೋಡು ಗೋಪಾಳ ಸೈಡ್ ಹೋಗುತ್ತದೆ. ವಿಶಾಲ್ ಮಾರ್ಟಿಗೆ ಹೋಗೋ ರೋಡಲ್ಲಿ ಅಲ್ಲೇ ಆಲ್ಕೊಳ ಸರ್ಕಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ 1-3 ಮಿನಿಟ್ಸ್ ಇರ್ಬೋದು. ಅಲ್ಲಿ ರೈಟ್ ಸೈಡಿಗೆ ಕೃಷಿ ರೆಸ್ಟೋರೆಂಟ್ ಅಂತ ಇದೆ ನೋಡಿ. ಔಟ್ಸೈಡಿಂದ ನಾನು ಬ್ಯೂಟಿಫುಲ್ ಆದಂತಹ ಹೋಟೆಲ್ ವ್ಯೂನ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಇವು ಎಂಟ್ರೆನ್ಸಲ್ಲಿ ಈ ಥರ ಇದೆ. ಕೆಳಗಡೆ ರಿಸೆಪ್ಷನ್ ಮತ್ತು ಕೂರ್ಲಿಕ್ಕೂ ಸ್ವಲ್ಪ ಸ್ಪೇಸ್ ಇದೆ. ಟುಡೇ ಸ್ಪೆಷಲ್ ಮೆನುನ ಬೋರ್ಡಲ್ಲಿ ವೆಜ್ ಮತ್ತು ನಾನ್ ವೆಜ್ಜು ಇದೆ, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ, ಇಲ್ಲಿ ಲೈಟಿಂಗ್ಸ್ ಎಲ್ಲ ಲೈನಲ್ಲಿ ಗಿಡಗಳಿಟ್ಟು ಒಂಥರ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ. ಇದು ಮಕ್ಕಳು ತುಂಬ ಇಷ್ಟಪಡ್ತಾರೆ ಇಲ್ಲಿ ಹೋದರೆ. ಇವಾಗ ನಾವು ಟಾಪಲ್ಲಿ ಕುಂತಿದ್ವಿ. ಇಲ್ಲಿ ಮೆಟಲ್ ಕಾಣಿಸ್ತಾ ಇದೆಯಲ್ಲ, ಆ ಸೈಡ್ ಈ ಸೈಡ್ ಕೂತ್ಕೊಳ್ಳಿಕ್ಕೆ ಸ್ಪೇಸಸ್ ಇದೆ. ಇದು ಎಲ್ಲ ಹೋಟ್ಲ್ ಥರ ಅಲ್ಲ, ಡಿಫ್ರೆಂಟ್ ಆಗಿದೆ. ಎಲ್ಲ ಹೋಟ್ಲಲ್ಲಿ ಫುಲ್ ಗೋಡೆಗಳು ಕಟ್ಟಿ ಕವರ್ ಆಗಿ ಇರ್ತವೆ, ಆದರೆ ಇದು ಓಪನ್ ಸ್ಪೇಸಲ್ಲಿ ಇರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಫೀಲ್ ಆಗುತ್ತದೆ. ಇದು ಗ್ರೌಂಡ್ ಫ್ಲೋರಲ್ಲಿ, ಪ್ಲಸ್ ಇದು ಮೇಲೆ. ನೋಡಿ, ಇಲ್ಲಿ ಟಾಪಲ್ಲಿ ಈ ಥರ ಇದೆ. ಇದೆಲ್ಲ ಓಪನ್ ಏರಿಯಾ. ತುಂಬ ಚೆನ್ನಾದ ಗಾಳಿ ಬರುತ್ತದೆ. ಸಂಜೆ ಹೊತ್ತಿಗೆ ಅಂತೂ ತುಂಬ ಚೆನ್ನಾಗಾಗುತ್ತದೆ. ಇಲ್ಲಿ ನ್ಯಾಚುರಲ್ ಆದ ಗಾಳಿಯ ಜೊತೆಗೆ ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ನಾವು ಫಸ್ಟ್ ಇಲ್ಲಿ ಚಿಕನ್ ಕ್ಲಿಯರ್ ಸೂಪ್ನ ಆರ್ಡ್ರ್ ಮಾಡಿದ್ದೆ, ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಸೈಡ್ ನೋಡಿ, ಇಲ್ಲಿಂದನೇ ರೋಡ್ ಎಲ್ಲ ಕಾಣಿಸುತ್ತದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಈ ವ್ಯೂ. ನಾನು ಸೂಪನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಪನ್ನೀರ್ ಟಿಕ್ಕಾ ಮತ್ತು ಲೆಮನ್ ಚಿಕನ್ನ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೂ ನೆಕ್ಸ್ಟ್ ಚಿಕನ್ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಎಲ್ಲ ಟೇಸ್ಟು ತುಂಬ ಚೆನ್ನಾಗಿತ್ತು. ಸರ್ವಿಂಗ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಹತ್ರನೂ ಅಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಚಿಕನ್ ಮಂಚೂರಿಯನ್ ಟೇಸ್ಟು ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ನನ್ನ ಮಗ ಸ್ವಲ್ಪ ತಿಂತಾನೆ ನೀರು ಕುಡಿತಾನೆ, ಸ್ವಲ್ಪ ತಿಂತಾನೆ ನೀರು ಕುಡಿತಾನೆ. ಅವನಿಗೆ ಸ್ವಲ್ಪ ಖಾರ ಆಯಿತು ಅನಿಸುತ್ತೆ. ಅವನಿಗೆ ಔಟ್ಸೈಡ್ ಹೋಟ್ಲಿಗೆಲ್ಲ ಹೋಗೋದಂತ ತುಂಬ ಇಷ್ಟ, ಆದರೆ ಏನು ತಿನ್ನಲ್ಲ. ಮನೆಯದು ಫುಡ್ಡೇ ಅವನು ತುಂಬ ಪಟ್ಟು ತಿಂತಾನೆ. ನೀವು ಯಾರಾದರೂ ಇಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಶಿವಮೊಗ್ಗದ ಹತ್ತಿರ ಇದ್ದರೆ ಒಂದು ಸಲ ಈ ಕೃಷಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಫೀಲ್ ಆಗುತ್ತದೆ. ಫುಡ್ಡು ಚೆನ್ನಾಗಿದೆ. ನ್ಯಾಚುರಲ್ ಗಾಳಿಯಲ್ಲಿ ಕೂತ್ಕೊಂಡು, ಓಪನ್ ಸ್ಪೇಸಲ್ಲಿ ಕೂತ್ಕೊಂಡು ಫುಡ್ ಎಂಜಾಯ್ ಮಾಡೋದು ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತದೆ. ನಾವಿವಾಗ ಮೇನ್ ಕೋರ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಆರ್ಡ್ರ್ ಮಾಡಿದ್ವಿ ಚಿಕನ್ ಬಿರಿಯಾನಿ ಮತ್ತು ಫ್ರೈಡ್ ರೈಸ್. ಇವಾಗ ನಾವು ಆರ್ಡ್ರ್ ಮಾಡಿದಂಥ ಚಿಕನ್ ಬಿರಿಯಾನಿ ಮತ್ತು ಫ್ರೈಡ್ ರೈಸ್ ಬಂದಿದೆ. ಅದನ್ನು ಇವರು ಸರ್ವ್ ಮಾಡ್ತಾ ಇದ್ದಾರೆ. ಇವರು ತುಂಬ ಫ್ರೆಂಡ್ಲಿಯಾಗಿ ನಮ್ಮ ಹತ್ರ ಮಾತಾಡ್ತಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಮತ್ತು ಗ್ರೇವಿನ ಕೊಟ್ಟಿದ್ದರು. ನಾನು ಫ್ರೈಡ್ ರೈಸ್ ತಿಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬಿರಿಯಾನಿದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಶಿವಮೊಗ್ಗದ ಹತ್ರ ಅಥವಾ
ಶಿವಮೊಗ್ಗದಲ್ಲಿದ್ದರೆ ಖಂಡಿತವಾಗಿ ಈ ಹೋಟ್ಲನ್ನು ಒಮ್ಮೆ ವಿಸಿಟ್ ಮಾಡಿ. ಫೈನಲಿ ನಾವು ಆರ್ಡ್ರ್ ಮಾಡಿದ್ದು ಪಿಸ್ತಾ ಫ್ಲೇವರ್ ಐಸ್ ಕ್ರೀಮ್ ಮತ್ತು ಚೀಕು ಐಸ್ ಕ್ರೀಮ್. ಎರಡು ತುಂಬ ಚೆನ್ನಾಗಿತ್ತು. ಚೀಕು ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಟೋಟಲ್ ಅಮೌಂಟ್ ನಮ್ಮದು 1504 ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.